ಎಲ್ರಿಗೂ ನಮಸ್ಕಾರ. ಇವತ್ತು ಇಲ್ಲಿ ಸೇರಿರೋ ಉದ್ದೇಶ ಏನಂತ ಹೇಳಿದ್ರೆ, ನಮ್ದು ದಿನಾಂಕ 7-10-2025 ವಾಲ್ಮೀಕಿ ಜಯಂತಿ ಇದೆ. ಆದ್ದರಿಂದ ನಮ್ಮ ಶಾಸಕರು ಮತ್ತು ನಮ್ಮ ತಾಲೂಕು ದಂಡಾಧಿಕಾರಿಗಳು ದಿನಾಂಕ 29 ಟೈಮಿಂಗ್ಸ್ 12 ಗಂಟೆಗೆ ಸಮಯವನ್ನು ನಿಗದಿಪಡಿಸಿರ್ತಾರೆ. ಅದಾದ ನಂತರ ಇದು ಪೂರ್ವ ಸಭೆಗೆ ನಿಗದಿಪಡಿಸಿರ್ತಾರೆ. ಈ ಪೂರ್ವ ಸಭೆ ಮುಗಿಸ್ಕೊಂಡು ಅದಾದ ನಂತರ ನಮ್ಮ ವಾಲ್ಮೀಕಿ ಭವನದ ಒಂದು ಜಾಗವನ್ನ ಇದು ಮಾಡಿದ್ದಾರೆ. ಅಲ್ಲಿ ಸರ್ವೆ ಕಾರ್ಯಕ್ರಮಕ್ಕೆ ಅಲ್ಲಿಗೆ ಬರ್ತೀನಿ ಅಂತ ನಮಗೆ ತಿಳಿಸಿರ್ತಾರೆ. ಆದ್ದರಿಂದ ನಮ್ಮ ಎಲ್ಲಾ ಕುಲಬಾಂಧವರು, ತಾಲೂಕಿನ ಎಲ್ಲಾ ಕುಲಬಾಂಧವರು ಬಂದು ಈ ಒಂದು ಪೂರ್ವ ಸಭೆಗೆ ಭಾಗಿಯಾಗಬೇಕು ಮತ್ತು ನಮ್ಮ ವಾಲ್ಮೀಕಿ ಜಯಂತಿಗೆ ಪೂರ ಎಲ್ರು ಇದು ಅಟೆಂಡ್ ಆಗ್ಬೇಕು ಅಂತ ನಲ್ಲಿ ಮನವಿ. ಅದೇ ರೀತಿಯಾಗಿ ದಿನಾಂಕ 29 ಶಾಸಕರು ಮತ್ತೆ ನಮ್ಮ ತಹಸೀಲ್ದಾರರು ಅಲ್ಲಿಗೆ ಆಗಮಿಸ್ತಾರೆ. ಆವಾಗಲೂ ಕೂಡ ಎಲ್ರು ಬಂದು ಅಲ್ಲಿ ಭಾಗವಹಿಸ್ಬೇಕಂತ ಮನವಿ ಮಾಡ್ತಾ ಇದ್ದೀನಿ. ಸೋಮವಾರ ಎಲ್ಲ ನನ್ನ ವಾಲ್ಮೀಕಿ ಸಮುದಾಯದ ಕುಲಬಾಂಧವರಿಗೆ ನಮಸ್ಕರಿಸ್ತಾ, ತಮ್ಮಲ್ಲಿ ತಿಳಿಯಪಡಿಸುವುದೇನೆಂದ್ರೆ, ದಿನಾಂಕ 29/9/2025 ಮಧ್ಯಾಹ್ನ 12 ಗಂಟೆ ಸರಿಯಾಗಿ ತಾಲೂಕು ದಂಡಾಧಿಕಾರಿಯವರ ಕಚೇರಿಯಲ್ಲಿ ವಾಲ್ಮೀಕಿ ಜಯಂತಿಯ ಸಂಬಂಧ ಪೂರ್ವಭಾವ ಸಭೆಯನ್ನು ಕರೆದಿದ್ದು, ಆ ಸಭೆಗೆ ನಮ್ಮ ತಾಲೂಕಿನ ಎಲ್ಲಾ ಗ್ರಾಮಗಳಲ್ಲಿನ ಮುಖಂಡರುಗಳು ಆ ಸಭೆಗೆ ಆಗಮಿಸಿ ಆ ಸಭೆಯನ್ನು ಯಶಸ್ವಿಗೊಳಿಸಿ ನಂತರ ದಿನಾಂಕ 7-10-2025 ನಡೀತಕ್ಕಂತ ತಾಲೂಕಿನ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಅವರ ಅಭಿಪ್ರಾಯಗಳನ್ನು ಸಹ ತಿಳಿಸಲು ಪೂರ್ವಭಾವಿ ಸಭೆಯಲ್ಲಿ ಕರೆದಿದ್ದು, ಆ ಒಂದು ಸಭೆಗೆ ಎಲ್ಲಾ ಸಮುದಾಯದ ಮುಖಂಡರು ಸಹ ಭಾಗವಹಿಸಬೇಕಾಗಿ ಕೋರ್ಕೊಳ್ತೇವೆ. ನಂತರ ಆ ಪೂರ್ವಭಾವಿ ಸಭೆ ಮುಕ್ತಾಯವಾದ ಮೇಲೆ ತಾಲೂಕಿನ ದಂಡಾಧಿಕಾರಿಗಳು ಮತ್ತೆ ಈ ಒಂದು ತಾಲೂಕಿನ ಶಾಸಕರು ಸಹ ನಮಗೆ ಈ ಹಿಂದೆ ಏನು DC ಅವರು ಏನ್ ಮಂಜೂರು ಮಾಡಿದ್ದಾರೆ, ಶೀಗೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 65ರಲ್ಲಿ 1 ಎಕರೆ ಜಮೀನಿನ ಸರ್ವೆ ಕಾರ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ನಮ್ಮ ಸಮುದಾಯದ ಎಲ್ಲಾ ಕುಲಬಾಂಧವರು ಸಹ ಆ ಸರ್ವೆ ಕಾರ್ಯದಲ್ಲಿ ಭಾಗವಹಿಸಿ ಆ ಸರ್ವೆ ಕಾರ್ಯವನ್ನು ಸಹ ಯಶಸ್ವಿಗೊಳಿಸ್ಕೊಡ್ಬೇಕಂತ ಹೇಳ್ಬಿಟ್ಟು ಮಾಧ್ಯಮದ ಮುಖಾಂತರ ನಮ್ಮ ಸಮುದಾಯದವರಿಗೆ ವಿಷಯವನ್ನ ರವಾನೆ ಮಾಡ್ತಾ ಇದೀವಿ. ಜೊತೆಗೆ ಏನು ಈಗ ಸರ್ಕಾರ ಜಾತಿ ಮತ್ತೆ ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆ, ಈ ಜಾತಿ ಸಮೀಕ್ಷೆ ನಡೆಯುವಂತ ಸಂದರ್ಭದಲ್ಲಿ ಎಲ್ಲಾ ನನ್ನ ಸಮುದಾಯದವರು ಸಹ ಆ ನಮೂನೆ 1ರಲ್ಲಿ ಇರ್ತಕ್ಕಂಥ ಕಾಲಂ ನಂಬರ್ 9ರಲ್ಲಿ ಎಲ್ಲಾ ನನ್ನ ಸಮುದಾಯದವರು ನಾಯಕ ಅಂತ ತಮ್ಮ ಜಾತಿಯನ್ನು ನಮೂದಿಸ್ಕೊಳ್ಳಿ. ಮತ್ತೆ ಉಪಜಾತಿ ಅಂತ ಬಂದಂತ ಸಂದರ್ಭದಲ್ಲಿ ಕಾಲಂ ನಂಬರ್ 10ರಲ್ಲಿ ಯಾವುದೇ ನಮೂದಿಸಬೇಡಿ, ಕಾಲಂ ನಂಬರ್ 10ರಲ್ಲಿ ನಮೂದಿಸಬೇಡಿ ಅಂತ ಹೇಳ್ತಾ ಎಲ್ಲರೂ ಸಹ ನಮ್ಮ ನಾಯಕ ಇವತ್ತೇನು ಈ ಎಲ್ಲರೂ ಸಹ ನಮ್ಮೊಂದಿಗೆ ಇದ್ದು ನಮ್ಮ ಸಮುದಾಯವನ್ನು ಮುಂದೆ ನಡೆಸಿಕೊಳ್ಳಲು ಶಕ್ತಿ ತುಂಬಬೇಕಂತ ಹೇಳ್ಬಿಟ್ಟು ನಮ್ಮ ಸಮುದಾಯದವರಲ್ಲಿ ನಾವು ಈ ಮೂಲಕ ಕೇಳ್ಕೊಳ್ತಾ ಇದೀವಿ.